ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಥೆಯ ಹೆಸರು ಗುರುತತ್ವ. ಒಂದು ಗರ್ಭಿಣಿ ಸಿಂಹ ಕುರಿಗಳ ಮಂದೆಯ ಮಧ್ಯದಲ್ಲಿ ಮರಿಯನ್ನು ಹೆತ್ತು ಸತ್ತು ಹೋಯಿತು. ಸಿಂಹದ ಮರಿ ಕುರಿಮರಿಗಳೊಡನೆ ಎನ್ನುತ್ತಾ ಹುಲ್ಲು ತಿನ್ನುತ್ತಾ ಬೆಳೆಯುತ್ತಿತ್ತು. ಒಂದು ದಿನ ದೊಡ್ಡ ಸಿಂಹವೊಂದು ಕುರಿಗಳ ಗುಂಪಿನ ಮೇಲೆ ಆಕ್ರಮಣ ಮಾಡಿತು. ಎಲ್ಲ ಕುರಿಮರಿಗಳು ಹೆದರಿ ಓಡಿದವು. ಕುರಿಮರಿ ಆಗಿದ್ದ ಸಿಂಹದ ಮರಿ ಎನ್ನುತ್ತಾ ಹೆದರಿ ನಿಂತಿತು. ದೊಡ್ಡ ಸಿಂಹ ತನ್ನದೇ ಜಾತಿಯ ಸಿಂಹದ ಮರಿಯನ್ನು ನೋಡಿತು. ಅದನ್ನು ಎಳೆದುಕೊಂಡು ತನ್ನ ಗುಹೆಯ ಬಳಿ ತಂದಿತು. ಅದರ ಸ್ವರೂಪವನ್ನು ಪರಿಚಯಿಸಿ ಗರ್ಜಿಸಲು ಕಲಿಸಿತು. ಕುರಿಮರಿ ಆಗಿದ್ದ ಸಿಂಹದ ಮರಿ ತನ್ನ ಸ್ವರೂಪವನ್ನು ಅರಿತು ಗರ್ಜಿಸಲು ಪ್ರಾರಂಭಿಸಿತು. ಕುರಿಮರಿ ಆಗಿದ್ದ ಸಿಂಹದ ಮರಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ. ತನ್ನಲ್ಲೇ ಇರುವ ಆತ್ಮ ಚೈತನ್ಯವನ್ನು, ತನ್ನ ಸ್ವರೂಪವನ್ನು ತಿಳಿಯಲು ಆತನಿಗೆ ದೊಡ್ಡ ಸಿಂಹದಂತೆ ಗರ್ಜಿಸುವ ಸ್ವರೂಪಜ್ಞಾನವಿರುವ ಗುರು ಬೇಕು. ಗುರುವಿನ ಬೋಧನೆಯಂತೆ ಸಾಧನೆ ಮಾಡಿದಾಗ ತಾನು ಗುರುವಾಗುತ್ತಾನೆ. ಗುರುವು ಸ್ಪರ್ಶಮಣಿಯಂತೆ ಮುಟ್ಟಿದ್ದನ್ನೆಲ್ಲ ಚಿನ್ಮಯ ಜ್ಞಾನಮಯ ಆಗಿಸುತ್ತಾನೆ. ಧನ್ಯವಾದಗಳು.